ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಿನ್ನೆ ಮಲಯಾಳಂ ಭಾಷೆ ಕುರಿತಾಗಿ, ಕೇರಳ ರಾಜ್ಯದ ಕುರಿತಾಗಿ, ಕೇರಳ ಕನ್ನಡದ ಮೇಲೆ ಮಲತಾಯಿ ಧೋರಣೆ ತೋರ್ತಾ ಇದೆಯಾ ಅನ್ನೋ ಸಂಶಯ ವ್ಯಕ್ತಪಡಿಸ್ತಾ, ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದು ನಮ್ಮ ಪಿಣರಾಯಿ ಅವರಿಗೆ. ಪಿಣರಾಯಿ ಅವರು ಇವತ್ತು ಯಾಕ್ಸ್ನಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನೆರೆ ಹೊರೆ ಅಂದರೆ ಹೇಗಿರಬೇಕು ಅನ್ನೋದು ಇದೊಂದು ಸಾಕ್ಷಿ ಅಂತ ನಾನು ಹೇಳಬೇಕಾಗ್ಯದ. ಯಾಕಂದ್ರೆ ಒಂದು ಪತ್ರಕ್ಕೆ ಸ್ಪಂದನೆ ನೀಡುವಂಥದ್ದು ಇಲ್ಲ, ಅದಕ್ಕಾಗಿ ಮತ್ತೊಂದೇನೋ ವಾದ ಮಾಡೋದು ಮತ್ತೇನೋ ಮಾಡೋದು ಇಲ್ಲಿಲ್ಲ ಅನ್ನೋದನ್ನು ಗಮನಿಸ್ಬೇಕು. ಯಾಕಂದ್ರೆ ನೋಡ್ರಿ, ಇದು ಭಾಷಾವಾರ ಪ್ರಾಂತರಚನೆ ಅಂದರೆ ಮಲಯಾಳಂ ಏನು ಬೇರೆ ದೇಶದ್ದಲ್ಲ, ಕನ್ನಡ ಬೇರೆ ದೇಶದ್ದಲ್ಲ, ತಮಿಳು ಬೇರೆ ದೇಶದ್ದಲ್ಲ. ನಮ್ಮ ಅಸ್ಮಿತೆ ಪೆಟ್ಟು ಬಿದ್ದಾಗ ನಾವು ಪ್ರತಿಭಟನೆ ಮಾಡೋಣ, ಆದರೆ ಪ್ರೀತಿ ವಿಶ್ವಾಸ ತೋರಿಸಿದಾಗ ನಾವು ಸಹ ಅದನ್ನು ತೋರಿಸ್ಬೇಕಾಗ್ತದೆ, ಜೊತೆಗೆ ನಂಬಬೇಕಾಗ್ತದೆ. ಯಾಕಂದ್ರೆ ಒಂದು ಪೋಸ್ಟ್ನಲ್ಲಿದ್ದಾರೆ ಅವರು, ಪಿಣರಾಯಿ ಅವರು. ಮತ್ತು ಅವ್ರು ಯಾವುದೋ ಸಿದ್ಧಾಂತವರಲ್ಲ, ಅವ್ರು ಸಿದ್ಧಾಂತಕ್ಕೆ ಬದ್ಧಿಸಿದಂಥವ್ರು. ಆ ನೆಲೆಗಟ್ಟಿನಲ್ಲೇ ಅವ್ರ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆ ಮಾತು ಬೇರೆ. ಇಲ್ಲೇ ಗಮನಿಸ್ಬೇಕಾಯ್ತು ಏನಪ್ಪ ಅಂದ್ರೆ, ಇದು ಸಹಿತ ನಮ್ಮ ಮುಖ್ಯಮಂತ್ರಿಗಳು ಭಾಳ ಸಂಯಮದಿಂದ ಪತ್ರ ಬರೋದು. ಕನ್ನಡಿಗರಿಗೆ, ಅದರಲ್ಲೂ ಕಾಸರಗೋಡದ ಕನ್ನಡಿಗರಿಗೆ ಅನ್ಯಾಯ ಆಗ್ತಾಯಿದೆ. ನೀವು ಪ್ರಥಮ ಭಾಷೆ ಮಾಡಿಕೊಂಡಿದ್ದು ನಮ್ಮ ಕನ್ನಡ ಸ್ಕೂಲ್ಗಳನ್ನು ಕನ್ನಡ ಮಾತಾಡೋದನ್ನು ತಡಿತೀರೇನೋ ಅನ್ನೋ ಭಯ ನಮಗಾಗ್ಯದ. ಪ್ರತಿಯೊಂದು ಸ್ಕೂಲ್ದಲ್ಲಿಯೂ ಸಹಿತ ನೀವು ಪ್ರಥಮ ಭಾಷೆ ಮಲಯಾಳಂ ಮಾಡಿದ್ರಿಂದಾಗೆ ನಾವು ಆತಂಕಗೊಂಡಿದ್ದೀವಿ. ನಮ್ಮ ಕನ್ನಡ ಉಳಿಬೇಕು, ಕನ್ನಡ ಭಾಷೆನೂ ಉಳಿಬೇಕು. ಯಾಕಂದರೆ ಕನ್ನಡಿಗರಲ್ಲಿದ್ದಾರೆ 7 ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಅಲ್ಲೇ ಕಾಸರಗೋಡಿನಲ್ಲ. ಅದು ನಮಗೆ ಸೇರಬೇಕಾಗಿತ್ತು. ಆಯ್ತು, ನಿಮಗೆ ಸೇರಿದ ದಯವಿಟ್ಟು ಅಲ್ಲಿ ಕನ್ನಡ ಉಳಿಸ್ರಿ ಅನ್ನೋ ಹಂಗೆ ಲೆಟ್ರ್ ಬರೆದಿದ್ರು, ಪತ್ರ ಬರೆದಿದ್ರು. ಪತ್ರದಲ್ಲೂ ಸಹಿತ ಯಾವುದೇ ಆವೇಶ ಇರಲಿಲ್ಲ. ಆದ್ರೆ ಕನ್ನಡದ ಅಸ್ಮಿತೆಗೆ ಪೆಟ್ಟು ಹೋಗೋದು ನಾವು ಹೋರಾಡೋಕ್ಕೆ ರೆಡಿ ಅನ್ನುವಂಥ ಸ್ಪಷ್ಟ ಸಂದೇಶ ನೀಡಿದ್ರು. ಇಷ್ಟು ಸಾಕು ಮಾನವಂತಗೆ. ಇದಕ್ಕಿಂತ ಹೆಚ್ಚು ನಾವು ಅವ್ರನ್ನ ವಿರೋಧ ಟೀಕೆ ಮಾಡೋದು, ಏನೇನೋ ಮಾತಾಡೋದು ಬಾಯಿಗೆ ಬಂದಂಥದ್ದು. ಯಾವಾಗಲೂ ಮೊದಲು ನಾವು ಸಾಮೋಪಾಯದಿಂದ ನೋಡ್ಬೇಕಾಗ್ತದೆ ಕೆಲಸ. ಸಾಮೋಪಾಯದಿಂದ ಆದಾಗ ಕೇವಲ ನಮ್ಮ ಸೈದ್ಧಾಂತಿಕವಾಗಿ ವಿರೋಧ ಇದ್ದಾರೆ ಅಂತೇಳಿ ಪ್ರತಿಭಟನೆ ಮಾಡ್ತೀನಿ ಮತ್ತೇನೋ ಮಾಡ್ತೀನಿ ಅನ್ನೋಕ್ಕಿಂತಲೂ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೊದಲು ಒಂದು ಸಮೋಪಾಯದ ಕೇಳಬೇಕಾಗ್ಯದ. ಹೌದು, ಮಲಯಾಳ ಕೇರಳದಲ್ಲೇ ಪ್ರಥಮ ಭಾಷೆ ಸಹಜದ, ನಮ್ಮ ಕನ್ನಡ ಪ್ರಥಮ ಭಾಷೆ ಅದ. ಹಾಗಾದರೆ ಇನ್ನುಳಿದ ಭಾಷೆಗಳ ಬಗ್ಗೆ ನಾವು ನೆಗ್ಲಿಜೆನ್ಸಿ ಅಥವಾ ಅದ್ರ ಬಗ್ಗೆ ಪರವಾಗಿ ಬಿಟ್ಟಿದ್ದಾಗೆ ನಾವೇನು ಮಾಡೋದಿಲ್ಲ. ಇಲ್ಲೂ ಸಹಿತ ಎಲ್ಲ ಭಾಷಾ ಬಾಂಧವರನ್ನು ಗಡಿಯಲ್ಲಿ ನಾವು ಪ್ರೀತಿಸ್ತೀವಿ. ಅದಕ್ಕೆ ಪ್ರತ್ಯುತ್ತರವಾಗಿ ಅಲ್ಲಿ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಈಗ ನೋಡ್ರಿ, ಇಲ್ಲ ಬೆಳಗಾವಿ ಬಾರ್ಡ್ರದಲ್ಲ ಮರಾಠಿಗೆ ನಮಗೆ ಏನಿಲ್ಲ, ಇನ್ನಡಿಗಿನ ರಾಜಕಾರಣಿಗಳು ಕೆಡಿಸ್ತಾ ಇರ್ತಾರೆ ಇದನ್ನು. ಅಲ್ಲಿಯ ಮುಖ್ಯಮಂತ್ರಿ ಇರ್ಬೋದು, ನಮ್ಮ MES ಇರ್ಬೋದು, ಮತ್ತೇನು ಇರ್ಬೋದು, ಕೆಡಿಸಿ ನಮ್ಮಲ್ಲಿ ಕೆಲವೊಂದು ಜನ ಇರ್ತಾರೆ ಭಾಷೆ ಬಗ್ಗೆ ಭಾಳ ಅತಿ ಪ್ರೀತಿ ತೋರಿಸ್ತಾ ಇರ್ತಾರೆ. ಆ ಕೆಲವೊಬ್ರು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಆ ಮತ್ತು ಬೇರೆ ಆ ವ್ಯಾಪಾರ ಮಾಡ್ಕೊಳ್ಳೋರು ಏನೋ ಮಾಡಲಿ, ಅದು ನಾವು ತಿಳ್ಕೊಬೇಕಲ್ಲ. ಇಲ್ಲೇ ಕನ್ನಡಿಗರು ಮತ್ತು ಮರಾಠಿಗರು ಅಂಥವ್ರು ಹೆಚ್ಚಿದ್ವಿ. ಮತ್ತು ಇನ್ನು ಆಗಿದ್ದಾವ ಈಗ ಕೇಸಿರೋ ಮಹಾರಾಷ್ಟ್ರ ಸರ್ಕಾರ ಮತ್ತು MES ಇದ್ದವ್ರು ಹೋಗಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಹೋಗ್ರಿ, ಅದು ರಚಕ್ಕೆ ಹೋಗ್ರಿ. ಮೊದಲು ಸ್ಟ್ಯಾಂಡ್ ಆಗೋದು ಭಾಳ ಕಷ್ಟ ಅದ. ಇರಲಿ, ಅದು ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಬರೀ ಜಗಳ ವಿರೋಧಕ್ಕಾಗಿ ವಿರೋಧ ಮಾಡೋದ್ರಿಂದ ಏನು ಅರ್ಥ ಅಂತ. ಈಗಾಗಲೇ ನಮ್ಮ R. ಅಶೋಕ್ ಅವರು ಕೇರಳ CM DCM ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಫಿಕ್ಸಿಂಗ್ ಐತಿ ಅಂತ ಆರೋಪ ಮಾಡ್ತಾಯಿದ್ದಾರೆ. ಅದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಷ್ಟು ಗಂಭೀರವಾಗಿರ್ಬೇಕಾಗ್ತದೆ, ಅದು ಗಂಭೀರ ಇರಬೇಕಾಗ್ತದೆ. ಅದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಆಗ್ಯದನೋ ಇಲ್ಲವೋ ಅದು ಬೇರೆ ಮಾತು. ನಾವು ಆರೋಪಕ್ಕೆ ಆರೋಪ ಆಗಬಾರ್ದು, ಆ ದೃಷ್ಟಿ ಇಟ್ಕೊಂಡು ಹೇಳುವಂಥದ್ದು. ಬಟ್ ಇದಕ್ಕೆ ಪಿಣರಾಯಿ ಅವರಂತೆ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ಅದರೊಳಗೆ ವಿಶೇಷವಾಗಿ ಅವರು ಒಂದು ಮಾತು ನಾವು ಇಲ್ಲಿ ಗಮನಿಸ್ಬೇಕಾದ್ರೆ, ಮಸೂದೆ ತಂದಿದ್ದು ಖರೆ ಅದ ಇಲ್ಲ ಅಂತಲ್ಲ, ಆದರೆ ನಾವು ಯಾರಿಗೂ ಅದನ್ನು ತೊಂದರೆ ಕೊಡಬೇಕಂತಿಲ್ಲ. ಇನ್ನೊಂದು ಭಾಷೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡಬೇಕಂತ ಮೊದಲೇ ಇಲ್ಲ ಅಂತೇಳಿ ತಮ್ಮ ಎಕ್ಸ್ದಲ್ಲಿ ಬರ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೇರಳ ಸರ್ಕಾರವು ಜಾತ್ಯತೀತ ಮತ್ತು ಬಹುತ್ವದ ಕುರಿತ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಬದ್ಧವಾಗಿದೆ. ಜಾತ್ಯತೀತ ಐತಿ ಪ್ಲಸ್ ಏನಪ್ಪ ಅಂತಂದ್ರೆ ಬಹುತ್ವ, ಧರ್ಮ, ಜಾತಿ, ಕುಲ ಎಲ್ಲ ಬರ್ತಾವೆ. ಅವ್ರೆಲ್ಲರೂ ಸಮಾನ ನೋಡುವಂಥದ್ದು ಮಾಡಿದ ಅದಕ್ಕೆ ಬದ್ಧಾಗಿದ್ವಿ ನಾವು. ಭಾಷಾ ಅಲ್ಪಸಂಖ್ಯಾತರ ವಿಶೇಷವಾಗಿ ಕನ್ನಡ ಮತ್ತು ತಮಿಳು ಮಾತನಾಡುವ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸುವುದಕ್ಕೆ ಸಂಬಂಧಿಸಿದ ಸ್ಪಷ್ಟ ನಿಬಂಧನೆಗಳನ್ನು ಮಸೂದೆ ಒಳಗೊಂಡಿದೆ. ಅವ್ರ ಹಕ್ಕುಗಳನ್ನ ನಾವು ಮಂಡಿಸುವಂಥದ್ದು, ಅವ್ರು ಉಳಿಸುವಂಥ ಕೆಲಸವನ್ನು ನಾವು ಸ್ಪಷ್ಟಪಡಿಸಿಬಿಟ್ಟಿವಿ ಮಸೂದೆಯಲ್ಲ.
ನಾವು ಅವೆರಡು ಭಾಷೆಗಳಾದರೂ ಇನ್ನುಳಿದ ಯಾವುದೇ ಅಲ್ಪಸಂಖ್ಯಾತ ಭಾಷೆಗಳಿಗೆ ನಾವು ತೊಂದರೆ ಕೊಡೋ ಪ್ರಶ್ನೆ ಇಲ್ಲ. ಸಂವಿಧಾನ ಏನು ಕೊಟ್ಟದ ಆ ಹಕ್ಕನ್ನು ಅವ್ರು ಕೊಟ್ಟಿದ್ದೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅಂದ್ರೆ ಇದು ಸಂಯಮದ ಭಾಷೆ ರೀ. ಇದು ಕೊಟ್ಟಿವಿ ನಾವು, ಬೇಕಾದ್ರೆ ನೋಡ್ಕೊಳ್ರಿ ನೀವು ತೆಗೆದ ಅದು ಫೋಟೋನು ಕಳಿಸಿದ್ದಾರೆ ಅವರು. ಮಸೂದೆಗಳನ್ನು ಒಳಗೊಂಡಿದೆ, ಅದಕ್ಕೆ ಸಂಬಂಧಿಸಿದ ಫೋಟೋಗಳು ಸಹ ಹಂಚ್ಕೊಂಡಿದ್ದಾರೆ ಅವರು. ಇದು ತೊಗೊಳಪ್ಪ ನೋಡ್ರಿ, ಅದು ಹಿಂಗದ, ನೀವು ಗಾಬರಿ ಆಗಬೇಡ್ರಿ. ಯಾಕೆಂದ್ರೆ ಕನ್ನಡಿಗ ನಮಗೆಲ್ಲ ಸಹೋದರರು ರೀ, ನಾವೆಲ್ಲ ಸಹೋದರಿಯರು. ನಮ್ಮಲ್ಲಿ ಏನದು, ನಮ್ಮಲ್ಲಿ ಒಂದು ಸ್ವಲ್ಪ ಕೇರಳದಲ್ಲೇ ಸಹಜದ ಮಲಯಾಳಮ್ಮ ಪ್ರಥಮ ಭಾಷೆ ಆಗಬೇಕು, ಯಾರಾದರೂ ಬಯಕೆ ಇದ್ದಿದ್ದನ್ನು. ಹೇಗೆ ಎಲ್ಲ ಭಾಷೆಗಳು ತಮ್ಮದೇ ಅಸ್ಮಿತೆ ಪಡೆದಿರ್ತಾವೆ, ಒಂದು ಜೀವಂತಿಕೆ ಪಡೆದಿರ್ತಾವೆ, ಇತಿಹಾಸ ಪಡೆದಿರ್ತಾವೆ. ಇತಿಹಾಸ ಜೊತೆಗೆ ಕಲಾಕಾರಿಕೆ, ವೈಜ್ಞಾನಿಕ ಅನೇಕ ವಿಷಯಗಳನ್ನು ಕಲ್ತು ಬಂದಿರ್ತಾರೆ. ನಿಸರ್ಗ ಜೊತೆಗೆ ಬೆಳೆದು ಬಂದಿರ್ತಾರೆ. ಅಲ್ಲಿ ನಿಸರ್ಗ, ಅಲ್ಲಿ ನೀರ, ಜಲದ ಜೊತೆಗೆ ಅಲ್ಲಿ ಪ್ರೀತಿಸ್ತಿರ್ತಾರೆ ಅವರು. ನಮ್ಮದು ಇರಬೇಕು ಮಲಯಾಳಂತನ ಅನ್ನುವಂಥದ್ದು. ಹಾಗೆ ನಮ್ಮಲ್ಲಿ ಕನ್ನಡತನ ಇರಬೇಕು, ನಮ್ಮಲ್ಲೂ ಅದ. ಅದೇ ರೀತಿ ಮರಾಠಿಗರಲ್ಲೂ ಅದ ಜಲಸ್ಪಾಯಜ ಅಂತೇಳಿ. ಆದರೆ ಅನಗತ್ಯ ಜಗಳ ತೆಗೆದು ತಪ್ಪ ಅನ್ನೋದು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಯಾರ ಮೇಲೂ ಯಾವುದೇ ಭಾಷೆಯನ್ನು ಹೇರಲಾಗುವುದಿಲ್ಲ, ಸ್ಪಷ್ಟ ಹೇಳ್ತಾ ಇದ್ದಾರೆ ಅವರು. ಯಾರು ನಮ್ಮ ಭಾಷೆ ಅಂತ ಹೇರೋದೇ ಇಲ್ಲ, ಅದನ್ನು ಅವ್ರು ಪ್ರೀತಿ ಇದ್ರೆ ಕಲೀಲಿ, ಬೆಳೆದ್ರೆ ಬಿಡಲಿ. ಮತ್ತು ಮಲಯಾಳಂ ಭಾಷೆ ಭಾಳ ರಿಚ್ ಅದ. ಅಲ್ಲಿ ಸಾಹಿತಿಗಳು, ಅಲ್ಲಿ ಸಂಗೀತಗಾರರು ಅದ್ಭುತ ಅದಾರ, ಎಲ್ಲೂ ಇಲ್ಲ ಅಂತ. ನಮ್ಮಲ್ಲಿ ಹಂಗೆ ಅವರು ನಮ್ಮ ಸಮಸಮಾನವಾಗಿ. ಮತ್ತು ಇನ್ನೊಂದು ನಮಗಿಂತ ಹೆಚ್ಚು ಸುಶಿಕ್ಷಿತರಲ್ಲಿದ್ದಾರೆ ಕೇರಳದಲ್ಲಿ ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಭಾಳ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಬೆಳೆದಂಥ ರಾಜ್ಯಗಳಲ್ಲಿ ಅದು ಒಂದಾಗ್ಯದ. ದಕ್ಷಿಣದ 4 ರಾಜ್ಯಗಳಲ್ಲಿ ಹತ್ತು, ಅದರಲ್ಲೂ ಶೈಕ್ಷಣಿಕವಾಗಿ ಭಾಳ ಮುಂದುವರೆದಂಥದ್ದು ಅದು. ಇದನ್ನು ನಾವು ಒಪ್ಪಬೇಕಾಗ್ತದೆ. ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಜೊತೆಗೆ ಆಂಧ್ರ ಆಗಿರ್ಬೋದು. ಇವರು 3 ರಾಜ್ಯಗಳಿಂದ ಅಲ್ಲಿ ಹೆಚ್ಚು ಶಿಕ್ಷಿತರಿದ್ದಾರೆ. ಇಡೀ ದೇಶದಲ್ಲೇ ಫಸ್ಟ್ ಸೆಕೆಂಡ್ ನಂಬರ್ ಪಡೆಯುವಂಥ ಇದ್ದಾರೆ ಅಲ್ಲಿ ಪಡೆದದು ಕೇರಳಿಯನ್ಸ್. ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ರಕ್ಷಿಸಲಾಗಿದೆ ಎಂಬುದನ್ನು ಮಸೂದೆಯ ನಿಬಂಧನೆಗಳು ಖಚಿತಪಡಿಸುತ್ತವೆ. ಅಧಿಸೂಚಿತ ಪ್ರದೇಶಗಳಲ್ಲಿ ತಮಿಳು ಮತ್ತು ಕನ್ನಡ ಭಾಷಿಗರು ಸಚಿವಾಲಯ, ಸರ್ಕಾರದ ವಿವಿಧ ಇಲಾಖೆಗಳ ಮುಖ್ಯಸ್ಥರು ಮತ್ತು ಸ್ಥಳೀಯ ಕಚೇರಿಗಳೊಂದಿಗೆ ಅಧಿಕೃತ ಪತ್ರ ವ್ಯವಹಾರವನ್ನು ತಮ್ಮ ಮಾತೃಭಾಷೆಯಲ್ಲೇ ನಡೆಸುವುದನ್ನು ಮುಂದುವರಿಸಬಹುದು. ಇದೇನು ಕೆಲವು ಆಫೀಸ್ಗಳಿದ್ದಾವೆ, ಏನಿದ್ದಾವೆ ಆ ಭಾಗದಾಗ, ನೀವು ಕನ್ನಡದ ನಮ್ಮ ಜೊತೆ ವ್ಯವಹಾರ ಮಾಡ್ರಪ್ಪ ಸ್ಪಷ್ಟ ಹೇಳ್ತಾ ಇದ್ದಾರೆ. ಅವರಿಗೆ ಅದೇ ಭಾಷೆಗಳಲ್ಲಿ ಉತ್ತರಿಸಲಾಗುವುದು. ಇದು ಭಾಳ ಮಹತ್ವದ ರೀ. ಅವ್ರು ಯಾವ ಭಾಷೆಯಲ್ಲಿ ನಮ್ಮ ಪತ್ರ ಆಗ್ತಾರೆ, ಏರಿಯಾದಲ್ಲೇ ಯಾವ ಏರಿಯಾದಲ್ಲಿ ಬರ್ತೀವಿ, ಕಾಸರಗೋಡು ಬರ್ತದೆ, ಅಲ್ಲಿ ಕನ್ನಡ ಪ್ರಾಬಲ್ಯ ಅದ. ನೀವು ಅಲ್ಲಿ ಕನ್ನಡ ನೀವು ಆಫೀಸಲ್ಲಿ ಇಟ್ಕೊಂಡು ನೀವು ಕನ್ನಡ ಪತ್ರ ಬರ್ತಾವೆ, ಕನ್ನಡದಾಗ ನೀವು ಉತ್ತರ ಕೊಡ್ತೀವಿ, ತಮಿಳ್ದಾಗ ಬರೆದು ಕೊಡ್ತೀವಿ ಅಂಥೇಳಿ ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ಇದು ಅಲ್ಲಿಯ ಮುಖ್ಯ ಮಂತ್ರಿ. ಮಾತೃಭಾಷೆ ಮಲಯಾಳವಲ್ಲದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಶೈಕ್ಷಣಿಕ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಶಾಲೆಗಳಲ್ಲಿ ಲಭ್ಯವಿರುವ ಭಾಷೆಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಹೊಂದಿದ್ದಾರೆ. ಬೇರೆ ಭಾಷೆ ಅವರು ಅಥವಾ ಇನ್ನುಳಿದ ಏನಪ್ಪ ಅಂದ್ರೆ ರಾಷ್ಟ್ರೀಯ ಮಟ್ಟದ ಶೈಕ್ಷಣಿಕ ಪದ್ಧತಿ ನಮ್ಮಲ್ಲಿದೆ. ಅವ್ರು ಯಾವ ಬೇಕು ಆ ಭಾಷೆಯಲ್ಲಿ ಮಾಧ್ಯಮ ಕಲೀಲಿ ಅನ್ನುವಂಥ ಮಾತು ಸ್ವಾತಂತ್ರ್ಯ ಹೊಂದಿದ್ದಾರೆ. ಇತರ ರಾಜ್ಯಗಳು ಅಥವಾ ವಿದೇಶಿ ವಿದ್ಯಾರ್ಥಿಗಳು 9 ಮತ್ತು 10ನೇ ತರಗತಿಗಳಲ್ಲಿ ಮಲಯಾಳ ಭಾಷಾ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಲ್ಲ. 9 ಮತ್ತು 10 ಹುಡುಗರಿಗೆ ನೀವು ಮಲಯಾಳಂದ್ರೆ ಬರೀಬೇಕಂತೇನಿಲ್ಲ, ನಿಮ್ಮ ಇಚ್ಛೆ ಬರೀ ಬಿಟ್ಟೇ ಬಿಡಿ, ನಾಳೆ ಹಾಕೊಂಡು ಹೊಂಟಿದ್ದೀವಿ ಅಂತೇಳಿ ಸ್ಪಷ್ಟವಾಗಿ ಏನು ಹುಯಿಲಿದ್ದು ಅದಕ್ಕೆ ಪೂರ್ಣ ಬಿಟ್ಟಿದ್ದಾರೆ ನಮ್ಮ ಪಿಣರಾಯಿ ಅವರು. ಹೀಗಾಗಿ ನಾವು ಇವತ್ತು ಅವ್ರು ನಮ್ಮವರು, ಸಿದ್ದರಾಮಯ್ಯ ನಮ್ಮವರು, ಎಲ್ಲರೂ ನಮ್ಮವರು ಅಂತ ಭಾವ ಬರುವಂಥ ಒಂದು ಭಾಷೆ ಅಲ್ಲದ. ಇದರಿಂದಾಗಿ ಎಷ್ಟೋ ಗಾಬರಿಗೊಂಡಂಥ ಕನ್ನಡಿಗರು ಒಂದು ರೀತಿ ನಿಟ್ಟುಸಿರು ಆಗಿದೆ. ಕಾಸರಗೋಡು ಯಾಕಂದರೆ ಕನ್ನಡದ ಭಾಗ, ಕರ್ನಾಟಕದ ಭಾಗ ಅಂತ ನಮ್ಮ ಈಗ ಹೇಳಿದಂಗೆ ಕನ್ಯಾರ ಕಿಂಗಣ್ಣರಯ್ಯ ಅವರು ಹೋರಾಟ ಮಾಡಿದರು. ಅದು ಆಗದೆ ಹೋದಾಗ ಅದರಲ್ಲೇ ಉಸಿರು ಬಿಟ್ಟರು ಅನ್ನುವಂಥದ್ದು, ಕನ್ನಡದ ಉಸಿರ ಅಲ್ಲಿ ನಿಂತು ಹೋಯಿತು ಅನ್ನುವಂಥದ್ದು. ಅದರ ನಂತರದಲ್ಲಿ ಕನ್ನಡಿಗ ಸಾಕಷ್ಟು ಬದುಕ್ತಾ ಇದ್ದಾರೆ. 7 ಲಕ್ಷ ಸಣ್ಣದಲ್ಲ. ಎಲ್ಲರಿಗೂ ನಾವು ಏನಪ್ಪ ಅದು ಗ್ಯಾರಂಟಿ ಕೊಟ್ಟಿದ್ವಿ ಅವ್ರ ಭಾಷೆ ಕಲಿಯದೆ ಸ್ವತಃ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಪಿಣರಾಯಿ ವಿಜಯನ್ ಅವರು. ಇನ್ನು ಅನೇಕ ದೋಷ ಹುಡುಕಿದ್ರು, ಅದು ಸರಿಯಾಗಿ ಅನುಷ್ಠಾನಗೊಂಡದನ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡುವಂಥದ್ದು ಅಷ್ಟೇ ಅದ. ಬೇಡ ಅದ್ರ ಮಸೂದೆ ಪ್ರತಿ ಬಂತಪ್ಪ ಅಂದ್ರೆ ಅದನ್ನು ತೆಗೆದು ಓದಿದ್ರೆ ಗೊತ್ತಾಗಿ ಆಗ್ತದೆ. ಮತ್ತು ಅವ್ರು ಕಳಿಸಿದಾರೆ ಫೋಟೋ ಕಾಪಿ, ಅದು ನೋಡಿಕೊಂಡು ನಮ್ಮ ಇಲ್ಲಿ ಹೋರಾಟಗಾರರು ಸಹಿತ ಮುಂದಿನ ಹೆಜ್ಜೆ ಇಡಬೇಕು. ಎಲ್ಲದಕ್ಕೂ ನಾವು ದಂಡೋಪಾಯ ಅನ್ನುವಂಥ ಮಾತನ್ನು ಇದ್ರು ನಾವು ಕೂಡಿ ಬದುಕೋದು ಅಷ್ಟು ಮುಖ್ಯದ. ನಮಗೆ ಮಲಯಾಳ ಜನನೂ ಬೇಕು, ಕನ್ನಡಿಗರಂತೆ ನಾವು ಸ್ವತಃ ಕನ್ನಡಿಗರಿದ್ದೀವಿ, ತಮಿಳರು ಇರಬೇಕು, ಮರಾಠಿಗರು ಎಲ್ಲರೂ ನಮ್ಮ ಸುತ್ತಮುತ್ತ ಇದ್ದಂಥವ್ರು ಎಲ್ಲರೂ ನೆಮ್ಮದಿಯಿಂದ ಸುಖದಿಂದ ಬದುಕಬೇಕು, ಕೂಡಿ ಬೆಳಿಬೇಕು, ಕೂಡಿ ನಮ್ಮ ಅಭಿವೃದ್ಧಿ ನಾವು ಮಾಡ್ಕೋಬೇಕಾಗಿದೆ. ಅದರಲ್ಲೂ ನಮ್ಮ ಸೈಂಟಿಫಿಕ್ ಟೆಂಪರನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕಂದರೆ ಎಲ್ಲಿವರೆಗೆ ಸೈಂಟಿಫಿಕ್ ಟೆಂಪರು ಮತ್ತು ಸೈನ್ಸ್ ನಮ್ಮಲ್ಲಿ ಬೆಳೆದಲು ಅಲ್ಲಿಂದ ನಮ್ಮ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು. ಅದೇ ಕಾಲಕ್ಕೆ ನಮ್ಮಲ್ಲಿ ಇನ್ನೊಂದು ಆಗಬೇಕಾಗಿದ್ದು ಭಾಳ ಮುಖ್ಯ ಕೆಲಸ ಮೇಲೆ ಹೇಳುವಂಥದ್ದು, ಇಲ್ಲೇ ಶಿಕ್ಷಣ ಅನ್ನುವಂಥದ್ದು ಹೈಯರ್ ಎಜುಕೇಷನ್ ಫ್ರೀಯಾಗಿ ಎಲ್ಲರೂ ಕಲಿಯುವಂಥದ್ದು ಆಗಿಬಿಟ್ಟಿದಪ್ಪ ಅಂದ್ರೆ ಫ್ರೀ ಮಾಡಿಬಿಟ್ಟು ನೀವು ಕಲಿತ ಕರೀತಾರೆ, ನಾವು ಕಡ್ಡಾಯದ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಶಿಕ್ಷಣ ಪಡ್ಕೊಳ್ಳಿಕ್ಕಂದ್ರೆ ಸಹಜ ಗೊತ್ತದ, ನಾವು ಹಿಂದುಳಿದವ್ರು ಆಗೇ ಹಾಕಿವಿ, ಅದ್ರ 2 ಮಾತಿಲ್ಲ ಅಂತ ಹೇಳ್ತಾ
ನಾವು ಅಭಿವೃದ್ಧಿ ಆಗಬೇಕಾಗಿತ್ತು, ನಂಬರ್ 1 ವರ್ಲ್ಡ್ನಲ್ಲಿ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಶಿಕ್ಷಣ ಮುಖ್ಯ. ಇದು ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರ ಮಾತು ಜೊತೆಗೆ ಮಾತೃಭಾಷೆಯಲ್ಲಿ ಕರೆಯುವಂತೆ ನಮ್ಮ ಗಾಂಧೀಜಿಯವರು ಸ್ವಚ್ಛ ಹೇಳ್ತಾ ಇದ್ದಾರೆ. ಮಾತೃಭಾಷೆಯಲ್ಲಿ ಕರೆಯೋದು ಭಾಳ ಶ್ರೇಷ್ಠ ಅಂತೇಳಿ ಹಂಗೆ ಕನ್ನಡದಲ್ಲೇ ಮಲಯಾಳಂದಲ್ಲೇ ಅವ್ರವ್ರ ಮಾತೃಭಾಷೆಯನ್ನು ಮಾತಾಡ್ತಾ ನೆರೆಯ ಭಾಷೆಗಳನ್ನು ಗೌರವಿಸುವಂಥ ಒಂದು ದೊಡ್ಡ ಗುಣ ಬೆಳೆಸ್ಕೊಂಡ್ರೆ ಸಹಜವಾಗಿ ಕೂಡಿ ಬದುಕು ಇದು ಸಾಧ್ಯ ಆಗ್ತದೆ ಅನ್ನುವಂಥದ್ದು ಮಾತು ಸ್ಪಷ್ಟ ಆಗ್ತದೆ. ಏನೂ ಇರಲಿ, ಪಿಣರಾಯಿ ಮತ್ತು ಸಿದ್ದರಾಮಯ್ಯನವರು ಭಾಳ ಸಂಯಮದಿಂದ ಈ ವಿಷಯವನ್ನು ಬಗೆಹರಿಸ್ಕೊಂಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ಯದ. ಏನೋ ಅಲ್ಲೇ ಇಲ್ಲಿ ಮಿಸ್ಟೇಕ್ಸ್ ಇದ್ದರೆ ಚರ್ಚೆ ಮಾಡ್ಕೊಂಡು ಬಗೆಹರಿಸುವಂಥ ಮನೋಸ್ಥಿತಿ ಇಲ್ಲದ ಅನ್ನೋದು ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡೆ ವಂದನೆಗಳು.